ಜಪಾನಿನ ಸಾರ್ವಜನಿಕ ಉದ್ಯಾನವನಗಳಲ್ಲಿ ಬಾರ್ಬಿಕ್ಯೂ ಪಾರ್ಟಿ ಹೇಗೆ ಆಯೋಜಿಸಬಹುದು? ನೀವು ಜಪಾನ್ನಲ್ಲಿ ಸ್ನೇಹಿತರೊಟ್ಟಿಗೆ ಸೇರಿ ಒಂದು ಬಾರ್ಬಿಕ್ಯೂ ಪಾರ್ಟಿ ಮಾಡಬೇಕು ಅನ್ನೋದಿದ್ರೆ ಇಲ್ಲಿದೆ ಕೆಲವೊಂದು ಮಾಹಿತಿ. ಮೊದಲಿಗೆ ಎಲ್ಲ ಉದ್ಯಾನವನಗಳಲ್ಲಿ ಬಾರ್ಬಿಕ್ಯೂ ಮಾಡಲು ಅನುಮತಿ ಇರೋದಿಲ್ಲ. ಇದಕ್ಕಾಗಿ ಬಾರ್ಬಿಕ್ಯೂ ಓಕೆ ಅನ್ನೋ ಬೋರ್ಡ್ ಇರುತ್ತೆ, ಅದನ್ನು ನಾವು ಗಮನ ಮಾಡಬೇಕಾಗತ್ತೆ. ಅಥವಾ ಪಾರ್ಕ್ ವೆಬ್ಸೈಟ್ಗಳಲ್ಲಿ ಡೀಟೇಲ್ ಆಗಿ ಚೆಕ್ ಮಾಡಿ ಮಾಡ್ಬೋದು. ನಂತರ ನಿಮಗೆ ಬೇಕಾದ ದಿನಾಂಕಕ್ಕೆ ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಈ ಬುಕ್ಕಿಂಗ್ನ ನೀವು ಫೋನ್ ಅಥವಾ ವೆಬ್ಸೈಟ್ ಮೂಲಕ ಮಾಡ್ಬೋದು. ಕೆಲವೊಂದು ಸ್ಥಳಕ್ಕೆ ಶುಲ್ಕ ಇರೋದಿಲ್ಲ. ಇನ್ನೂ ಕೆಲವೊಂದು ಪಾರ್ಕ್ಗಳಲ್ಲಿ 1000ರಿಂದ 5000 ತನಕ ಆ ಜಾಗಕ್ಕೆ ಶುಲ್ಕವಿರುತ್ತೆ. ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ನಾವು ಆ ಜಾಗವನ್ನು ಉಪಯೋಗಿಸ್ಬೋದು. ಇನ್ನು ಬಾರ್ಬೆಕ್ಯೂಗೆ ಬೇಕಾದ ಉಪಕರಣಗಳು, ಗ್ರಿಲ್, ಟಾಂಗ್, ಟೆಂಟ್ ಇದೆಲ್ಲವನ್ನ ಅಲ್ಲೇ ರೆಂಟ್ಗೆ ತಗೋಬಹುದು. ಇಲ್ಲ ನಾವೇ ಸ್ವತಃ ತಂದು ಕೂಡ ಉಪಯೋಗಿಸ್ಬೋದು. ಮುಖ್ಯವಾಗಿ ಕಸ ವಿಂಗಡಣೆ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಹಾಗೆ ಜೋರಾಗಿ ಮ್ಯೂಸಿಕ್ ಅನ್ನ ಹಾಕಿ ಬೇರೆಯವ್ರಿಗೆ ತೊಂದರೆ ಆಗದಂತೆ ಗಮನ ವಹಿಸಬೇಕಾಗತ್ತೆ. ಮತ್ತಷ್ಟು ವಿಡಿಯೋಸ್ನೊಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.